ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನಪ್ಪ ಇವರು ಒಂದು ಹೊಸ ಸ್ಪೆಷಲ್ ರೆಸಿಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇವತ್ತು ನಾನು ಮಕ್ಕಳಿಗಾಗಿ ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಮನೆಯಲ್ಲೇ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡೋ ಅಂಥ ಒಂದು ಸ್ಪೆಷಲ್ ರೆಸಿಪಿ ಇದು. ಸೊ ಇವತ್ತು ನಾನು ಮಟ್ಕಾ ಕುಲ್ಫಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಆಲ್ರೆಡಿ ಒಂದು ಪ್ಯಾನಲ್ಲಿ 1 ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಫುಲ್ ಕ್ರೀಮ್ ಮಿಲ್ಕ್ ಅದು ತೊಗೋಬೋದು ಅಥವಾ ನಾರ್ಮಲ್ ಮಿಲ್ಕನ್ನು ತೊಗೋಬೋದು. ಅದನ್ನ ಬಾಯ್ಲ್ ಮಾಡೋಕ್ಕೆ ಬಿಡೋಣ ಕುದಿಯೋಕ್ಕೆ. ಅದು ಆಮೇಲೆ ಒಂದು ಸ್ಮಾಲ್ ಬೌಲಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಬಿಸಿ ಹಾಲು ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಒಂದು 5ರಿಂದ 6 ಕೇಸರಿ ದಳಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು ಕಲರ್ಗೋಸ್ಕರ ಅಷ್ಟೇ. ಹಾಗೆ ನಿಮ್ಗೆ ಹೆಲ್ತ್ ಬೆನಿಫಿಟ್ ಆಲ್ರೆಡಿ ನಿಮಗೆ ಗೊತ್ತು, ಕೇಸರಿದು ಆಲ್ರೆಡಿ ಹೆಲ್ತ್ ಬೆನಿಫಿಟ್ ನಿಮ್ಗೆ ಏನಂತ ಗೊತ್ತಿದೆ. ಸೊ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಅದು ನೆನೆಯೋಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನು ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಹಾಕ್ತಾಯಿದ್ದೀನಿ ಅಂದರೆ, ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲ 7ರಿಂದ 8 ಬಾದಾಮಿ, ಆಮೇಲೆ 5ರಿಂದ 6 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 7ರಿಂದ 8 ಪಿಸ್ತಾ ಹಾಕ್ಕೊತಾ ಇದ್ದೀನಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತು ನಟ್ಸಿಂದ ಏನೇನು ಉಪಯೋಗ ಇದೆ ಅಂತ. ಸೊ ಹೆಲ್ತ್ ಬೆನಿಫಿಟ್ ಆಲ್ರೆಡಿ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನೀವು ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ನೀವು ಇದನ್ನು ಪೀಸಸ್ ಮಾಡ್ಕೋಬೇಕು. ಸೊ ಇದು ತುಂಬಾ ಈ ಪ್ರಾಡಕ್ಟ್ ನಿಮ್ಗೆ ಆಲ್ರೆಡಿ ನಿಮಗೆ ಯಾವುದಾದ್ರೂ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ನೋಡಿ, ಆ ಥರ ನೀವು ಅದನ್ನು ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಇರೋಂಥ ಚೇಂಬರಲ್ಲಿ ಹಾಕಿಬಿಟ್ಟು ಈ ಥರ ರೊಟೇಟ್ ಮಾಡ್ತಾ ಸ್ಮಾಲ್ ಪೀಸಸ್ ಆಗುತ್ತೆ. ಸೊ ನೋಡಿ, ತುಂಬ ಈಸಿಯಾಗಿ ಈ ಥರ ನೀವು ರೊಟೇಟ್ ಮಾಡ್ತಾರೆ, ನಿಮ್ಗೆ ಸ್ಮಾಲ್ ಪೀಸಸ್ ಈ ಥರ ಕೆಳಗಡೆ ಆ ಚೇಂಬರಲ್ಲಿ ಕಲೆಕ್ಟ್ ಆಗುತ್ತೆ ಆ ಸ್ಟೋರೇಜ್ ಬಾಕ್ಸಲ್ಲಿ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾನು ಏನು ಕುದಿಯೋ ಹಾಲು ಇದೆ ಅಲ್ಲ, ಇದರಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಕುದೀತಾ ಇದೆ ಹಾಲು ಚೆನ್ನಾಗಿ. ಸೊ ಅದರಲ್ಲಿ ನಾನು ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಟ್ಟು ಅದು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಸೊ ಅದು ಏನಾಗುತ್ತೆ ಅಂದರೆ, ಅದು ಬಾದಾಮು, ಗೋಡಂಬಿ ಹಾಗೆ ಏನೇನು ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಿ ಅದು ಸ್ವಲ್ಪ ಗಟ್ಟಿ ಇರುತ್ತೆ ತಿನ್ನಬೇಕಾದ್ರೆ. ಸೊ ಅದನ್ನು ನಾವು ಹಾಲಲ್ಲಿ ಹಾಕಿದಾಗ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಅದನ್ನೇ ನಾವು ಮಾಡ್ಕೊಂಡಿದ್ವಲ್ಲ, ಹಾಕ್ಕೊಂಡ್ಬಿಟ್ಟು ಕುದಿಯೋಕ್ಕೆ ಒಂದು ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಅದನ್ನ ಇನ್ನೂ ಕಾಯಿಸ್ಕೊತೀನಿ, ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊತೀನಿ. ಅದಾದಮೇಲೆ ನಾವು ನಾವೇನು ಕೇಸರಿ ದಳಗಳನ್ನ ನಾವು ನೆನೆಸ್ಕೊಂಡಿದ್ವಲ್ಲ ಹಾಲಲ್ಲಿ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಕಲರ್ಗೋಸ್ಕರ ನಿಮ್ಗೆ ಗೊತ್ತು, ಅದು ತುಂಬ ಕ್ಯೂಟಾಗಿ ಒಂದು ಲೈಟಿಶ್ ಯೆಲ್ಲೋಯಿಶ್ ಕಲರ್ ಕೊಡುತ್ತೆ. ನೋಡಿ, ನಿಮ್ಗೆ ತೋರಿಸ್ತಾ ಇದೆ ಆಲ್ರೆಡಿ, ನಿಮಗೆ ಕಾಣ್ತಾ ಇದೆ ಎಲ್ಲೋ ಒಂಥರ ಹಳದಿ ಕಲರ್ ಹೇಗೆ ಕಾಣ್ತಾ ಇದೆ ಅಂತ, ಲೈಟಿಶ್ ಯೆಲ್ಲೋ ಕಲರ್ ಕಾಣುತ್ತೆ. ಸೊ ಇದು ನೋಡಿ, ನಾನು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಇನ್ನು ನಾನು ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಕುದಿಸ್ಕೊಂಡಿದ್ದು ಆದಮೇಲೆ ಚೆನ್ನಾಗಿ ಅದು ನೀವು ಸ್ಲೋ ಫ್ಲೇಮಲ್ಲಿ ಇದನ್ನು ನೀವು ಕುದಿಯೋಕ್ಕೆ ಬಿಡ್ತಾನೆ ಇರಬೇಕು. ನೀವು ಅದನ್ನು ಆವಾಗವಾಗ ನೀವು ಅದನ್ನು ಸ್ಪೂನಲ್ಲಿ ಅಲ್ಲಾಡ್ಸ್ತಾ ಇರಬೇಕು, ಇಲ್ಲ ಸೀದೋಗೋ ಚಾನ್ಸಸ್ ಇದೆ. ಅದಾದಮೇಲೆ ನಾನು 1ರಿಂದ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಆಮೇಲೆ ಅದು ನಾವು ಕಸ್ಟರ್ಡ್ ಪೌಡರ್ ಯಾಕೆ ಹಾಕ್ಕೊತೀವಿ ಅಂದರೆ, ಅದು ಒಂದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ. ನಿಮಗೆ ಬೇಡ ಅಂದರೆ ನೀವು ಪ್ಲೇನ್ ಕುಲ್ಫಿ ಕೂಡ ಮಾಡ್ಕೋಬೋದು. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಕಸ್ಟರ್ಡ್ ಪೌಡರ್ ಹಾಕೋಕ್ಕಿಂತ ಮುಂಚೆ ನೀವು ಅದನ್ನು ಒಂದು ಸ್ವಲ್ಪ ಬಿಸಿ ಹಾಲಲ್ಲಿ ಅದನ್ನು ಮಿಕ್ಸ್ ಮಾಡಿ, ಗಂಟುಗಳು ಆಗಬಾರ್ದು. ಗಂಟುಗಳು ಕ್ಲಿಯರ್ ಆದಮೇಲೆ ನೀವು ಅದನ್ನ ಹಾಲಲ್ಲಿ ಹಾಕಿದ್ಮೇಲೆ ಕಂಟಿನ್ಯೂಸ್ ಸ್ಪೂನಲ್ಲಿ ಸ್ಟರ್ ಮಾಡ್ತಾನೆ ಇರಬೇಕು. ಅದು ಆದಮೇಲೆ ಆ ಥಿಕ್ನೆಸ್ ಬರುತ್ತೆ. ಆ ಥಿಕ್ನೆಸ್ ಬಂದಾದ್ಮೇಲೆ ಕೂಡ ನೋಡಿ, ನಾನು ಆಲ್ಮೋಸ್ಟ್ ಇನ್ನೊಂದು 10ರಿಂದ 15 ನಿಮಿಷ ಕಾಯಿಸ್ಕೊತಾ ಇದ್ದೀನಿ ಹಾಲನ್ನ. ನೋಡಿ, ಆಲ್ರೆಡಿ ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಆ ಥರ ಕಂಟಿನ್ಯೂಸ್ ಸ್ಟರ್ ಮಾಡ್ಕೊತಾನೆ ಇರಬೇಕು. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿರೋ ಕಲರ್ ಬಂದಿದೆ. ಅದು ಆದಮೇಲೆ ಲಾಸ್ಟಲ್ಲಿ ನೀವು ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋಬೋದು, ಅಥವಾ ನೀವು ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಕೋಬಹುದು. ಸೊ ನನ್ನ ಮನೆಯಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಖಾಲಿ ಆದಾಗಿಂದ ಅದು ಇರಲಿಲ್ಲ ಅಂತ ನಾನು ಸಕ್ಕರೆ ಹಾಕ್ಕೊತ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್. ಸೊ ಇದು ಹಾಕ್ಕೊಂಡು ಆದಮೇಲೆ ನೋಡಿ, ಈಗ ಆಲ್ರೆಡಿ ಇನ್ನೊಂದು 10 ನಿಮಿಷ ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಹಾಲನ್ನ. ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ನೋಡಿ ಎಷ್ಟು ಅದು ಕ್ರೀಮ್ ಕಲೆಕ್ಟ್ ಆಗಿದೆ ಅಂತ. ಸೊ ನೀವು ಅದನ್ನು ತೊಗೊಂಡ್ಬಿಟ್ಟು ಒಂಥರ ತುಂಬ ಚೆನ್ನಾಗಿ ಕಾಣಲಿ, ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಇರಲಿ, ಅದರಿಂದ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ನಾನು ಈ ಥರ ಮಟ್ಕಾದಲ್ಲಿ ಅದನ್ನ ಫಿಲ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಕ್ಯೂಟಾಗೂ ಕಾಣುತ್ತೆ ಮಕ್ಕಳಿಗೆ, ಅವ್ರ ಫ್ರೆಂಡ್ಸಿಗೆ. ಸೊ ಯಾವಾಗಾರು ಪಾರ್ಟೀಸಿಗೆ ಕರೆದಾಗ ನೀವು ಈ ಥರ ಮಾಡ್ಕೊಡ್ಬೋದು. ಸೊ ಮೇಲ್ಗಡೆ ನಾನು ಸ್ವಲ್ಪ ತುರಿದಿರೋಂಥ ನಟ್ಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 2ರಿಂದ 3 ಕೇಸರಿ ದಳಗಳನ್ನ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ಅದಾದಮೇಲೆ ನೀವು ಇದನ್ನು ಫ್ರೀಸಲ್ಲಿ ಒಂದು 5ರಿಂದ 6 ತಾಸು ನೀವು ಇದನ್ನು ಫ್ರೀಸಲ್ಲಿ ಇಡಬೇಕು. ಫ್ರೀಸಲ್ಲಿ ಹೊರಗಡೆ ತೆಗ್ದು ಆದಮೇಲೆ ನೀವು ಸರ್ವ್ ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಕೂಡ ಹೇಳಿ, ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟಲ್ಲಿ ಹೇಗೆ ಬಂತು ಈ ರೆಸಿಪಿ ನಿಮಗೆ ಅಂತ ಪ್ಲೀಸ್. ಆಮೇಲೆ ಮತ್ತೆ ನಾನು ಹೊಸ ರೆಸಿಪಿ ಜೊತೆಗೆ ಮತ್ತೆ ನಿಮ್ಮ ಜೊತೆ
ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಡಿ. ಅದಾದಮೇಲೆ ನೋಡಿ ನೀವು ಟ್ರೈ ಮಾಡಿ. ತುಂಬ ಹೆಲ್ದಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡೋವಂಥ ರೆಸಿಪಿ. ಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್, ಟೇಕ್ ಕೇರ್.